ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯು ನೋ ಇಟ್. ಸುಮ್ಮನೆ ಕೇಳ್ಬಿಡಿ ನನಗೆ, ಸುಮ್ಮನೆ ಅದನ್ನ ಹಾಕ್ತಿಲ್ಲ ಅಷ್ಟೇ ನೀವು. ಇಲ್ಲ ಮೇಡಮ್, ಹೇಳಿ ಎಲ್ಲಿ ತನಕ ಅಂದರೆ ಸೂಪರ್ ಸ್ಟಾರ್ ಜೊತೆ ನೀವು ಕಾಣಿಸ್ಕೋತಾ ಇರೋದು ಹೆಮ್ಮೆ ವಿಚಾರ ಒಂದು ಕಡೆ. ಸೊ ಎಲ್ಲಿ ತನಕ ಬಂದು ನಿಂತಿದೆ? ಇವತ್ತು ಹಾಕಿದ್ರಲ್ಲ ಅಪ್ಡೇಟ್ ನೆಲ್ಸನ್ ಸರ್, ಸೊ ಅಲ್ಲಿ ತನಕ ಬಂದು ನಿಂತಿದೆ. ನಾನು ಹೇಳ್ತೀನಿ, ಐ ವಿಲ್ ಟಾಕ್ ಅಬೌಟ್ ಇಟ್. ಬಟ್ ಅದು ನೆಕ್ಸ್ಟ್ ಇರೋದು ಅಫ್ಕೋರ್ಸ್ ಒಟ್ಟಕೊಂಬನ್ ಗೊತ್ತು ನಿಮಗೆ. ನಾನು ಸಿನಿಮಾ ಮಾಡ್ತಿರೋದು ಸುರೇಶ್ ಗೋಪಿ ಅವ್ರದ್ದು. ಆ್ಯಂಡ್ ಅಫ್ಕೋರ್ಸ್ ಸಂಗೀತ ಬಾರ್ ಇಂಡಸ್ಟ್ರಿ ನಮ್ಮ ಕನ್ನಡ ಸಿನಿಮಾ, ಹೆಮ್ಮೆಯ ಸಿನಿಮಾ. ಕೋಮಲ್ ಸರ್ ಜೊತೆ ಮಾಡ್ತಿರೋದು. ಅನುಷಾ ರಾಯ್ ಅವರು ಇದ್ದಾರೆ, ಮತ್ತು ಸಂದೇಶ್ ಶೆಟ್ಟಿ ಅಜ್ರಿ ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ 21 ಡೇಸ್ ರಜನಿ ಸರ್ ಜೊತೆಗೆ ಕಳೆದಂತ ದಿನ? ಯಾಕೆ ನೀವು ನನಗೆ ಐ ವಿಲ್ ಟೆಲ್ ಯು. ನಾನು ಹೇಳ್ತೀನಿ. ಪ್ರೇಕ್ಷಕರ ನಿರೀಕ್ಷೆ ಇದೆ ಅಂತ ದೊಡ್ಡ ಸೂಪರ್ ಸ್ಟಾರ್ ಜೊತೆ ತೆರೆ ಹಂಚಿಕೊಳ್ಳುವುದು. ನಮ್ಮ ಕನ್ನಡದ ನಟಿಯೊಬ್ಬರು ಅಲ್ಲಿ ಅಭಿನಯಿಸಿದ್ದಾರೆ ಅಂತ ಒಂದು ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ದಿನ ಒಂದು ಆಫರ್ ಸಿಕ್ಕರೆ ಸಾಕು ಅಂತ ತುಂಬಾ ನಟಿಯರು ವೆಯ್ಟ್ ಮಾಡೋ ಸಂದರ್ಭದಲ್ಲಿ ನಿಮಗಂತ ಭಾಗ್ಯ ಸಿಕ್ಕಿದೆ. ನಾನು ಒಂದೇ ಇದು ಲೈನಲ್ಲಿ ಹೇಳಬೇಕಂದ್ರೆ, ನಿಮಗೆ ನಮಗೆಲ್ಲ ಈಗ ಎಲ್ರಿಗೂ ಅವ್ರವ್ರ ಕ್ಷೇತ್ರದಲ್ಲಿ ಯಾರೋ ಒಬ್ರು ದೇವರು ಅಂತ ಅನಿಸಿರುತ್ತೆ. ಸೊ ನನಗೆ ಅವ್ರ ಬಗ್ಗೆ ಅನಿಸಿರೋದು. ಸೊ ನನಗೆ ದೇವ್ರ ಜೊತೆ ಕೆಲಸ ಮಾಡಿ ಬಂದಂಗೆ ಅನಿಸ್ತಿದೆ. ಆ್ಯಂಡ್ ಅದು ನಾನು ಸ್ಫೂರ್ತಿಯಾಗಿ ನಾನು ಹೇಳ್ತಿರೋದು. ಬಿಕಾಸ್ ಐ ಆಮ್ ಅ ಬಿಗ್ ಫ್ಯಾನ್. ನಾನು ಯಾರನ್ನೂ ನೋಡಿ ಕಣ್ಣಲ್ಲಿ ನೀರು ಹಾಕಿಲ್ಲ, ಬಟ್ ಅವ್ರನ್ನ ನೋಡಿದ ತಕ್ಷಣ ಆ ಮೊಮೆಂಟ್ ವಾಸ್ ಸೋ ಓವರ್ವೆಲ್ಮಿಂಗ್. ನನಗೆ ಐ ಥಿಂಕ್ ನನಗೆ ದೇವ್ರನ್ನ ನೋಡ್ದಂಗೆ ಅನಿಸ್ತು. ಇದ್ರ ಜೊತೆಗೆ ಜೈಲರ್ 2 ಸಿನಿಮಾ ಅದು ದೃಶ್ಯ ಸೋರಿಕೆ ಆಗಿದೆ ಶೂಟಿಂಗ್ ಟೈಮಲ್ಲಿ ಅಂತೇಳಿ ಸುದ್ದಿ ಆಗಿದೆ. ಸೊ ಇದೆಲ್ಲ ನಿಮ್ಗೆ ಬಂದಾಗ ಶಾಕ್? ನನಗೆ ನೀವು ಈ ಥರ ಕೇಳಿದಾಗ ನಂಗೆ ಶಾಕ್ ಆಗ್ತಾಯಿದೆ. ನಂಗೆ ನಿಜ ಗೊತ್ತಿರಲಿಲ್ಲ, ಬಟ್ ಆಗಿತ್ತು ಆ ಥರ. ಶೂಟಿಂಗ್ ಟೈಮಲ್ಲಿ ದೃಶ್ಯ ಸೋರಿಕೆ ಆಗಿತ್ತಂತೆ, ಡಿಲೀಟ್ ಮಾಡ್ತಿದ್ರು. ಮೋಸ್ಟ್ಲಿ ಆಗಿರಬಹುದೇನೋ, ಬಟ್ ನನ್ನ ಗಮನಕ್ಕೆ ಬಂದಿಲ್ಲ. ಆನೆಸ್ಟ್ ಆಗಿ ಹೇಳ್ತೇನೆ, ನನ್ನ ಗಮನಕ್ಕೆ ಬಂದಿಲ್ಲ. ಈ ರೀತಿಯ ಪೈರಸಿ ಇತ್ತೀಚೆಗೆ ತುಂಬಾನೇ ಕಾಡ್ತಾ ಇದೆ. ಪೈರಸಿ ಕಾಟ ಎನ್ನುವಂಥದ್ದು ಜನನಾಯಕನಾಗಿರ್ಬೋದು, ಅದು ದಟ್ ಇಸ್ ವೆರಿ ಡೆವಸ್ಟೇಟಿಂಗ್ ಆ್ಯಕ್ಚುಲಿ. ಯಾಕೆಂದರೆ ಒಂದು ಸಿನಿಮಾಗೆ ನಿರ್ಮಾಪಕರು ಅಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾರೆ, ಬಂದು ಅದು ರಿಟರ್ನ್ಸ್ಗೋಸ್ಕರ ತಾನೇ ದುಡ್ಡು ಹಾಕಿರ್ತಾರೆ. ಓಕೆ, ಅಟ್ಲೀಸ್ಟ್ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ನೋಡಿ ಇಷ್ಟ ಇದೆ ಇಷ್ಟ ಇಲ್ಲ ಅನ್ನೋದು ಬೇರೆ ವಿಷಯ. ಅದು ಥಿಯೇಟ್ರಿಗೆ ಒಂದು ವ್ಯಾಪಾರಕ್ಕೆ ಬರೋಕ್ಕೆ ಮುಂಚೆನೇ ಅದನ್ನು ನೀವು ಒಂದು ಬರೀ ಆ್ಯಕ್ಟರ್ಸ್ ಲೈಫ್ ಅಲ್ಲ, ಒಂದು ಅಂಥ ದೊಡ್ಡ ಪ್ರೊಡ್ಯೂಸರ್ KVN ಪ್ರೊಡಕ್ಷನ್ ಸಿನಿಮಾನೇ ನೀವು ಹಂಗೆ ಮಾಡಿದ್ದೀರಾ ಅಂದಾಗ ಇಟ್ ಇಸ್ ವೆರಿ ಡಿಸ್ಹಾರ್ಟ್ನಿಂಗ್. ಆ ಥರ ಆಗಬಾರ್ದು. ಬಿಕಾಸ್ ಭಾಳಷ್ಟು ಜನದ ಒಂದು ಕೆರಿಯರು, ಅವರ ಜೀವನ, ಅವ್ರಿಗೆ ಬರ್ತಿರೋಂಥ ಅರ್ನಿಂಗ್ಸ್ನೆಲ್ಲ ನೀವು ಇದು ಮಾಡ್ದಂಗೆ ಆಗುತ್ತೆ. ಇಟ್ ಇಸ್ ನಾಟ್ ರೈಟ್.